ಕಳ್ಳರ ಭಯಕ್ಕೆ ಪ್ರತಿನಿತ್ಯ ಪೊಲೀಸ್ ಠಾಣೆಯೇ ಕೆಲ ಗಂಟೆಗಳ ಕಾಲ ಕ್ಲೋಸ್ ಆಗುವ ಅಚ್ಚರಿಯ ಘಟನೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಡೀತಾ ಇದೆ. ತಡರಾತ್ರಿ ಆದ್ರೆ ಸಾಕು ಬೆಂಗಳೂರಿನಲ್ಲಿ ಆ ಪೊಲೀಸ್ ಠಾಣೆಯ ಗೇಟ್ ಕ್ಲೋಸ್ ಆಗುತ್ತೆ. ರಾತ್ರಿ 2 ಗಂಟೆಯ ನಂತರ ಪೊಲೀಸ್ ಠಾಣೆಯ ಗೇಟ್ ಅನ್ನ ಪೊಲೀಸರು ಕಾಯ್ತಾರೆ. ಪ್ರತಿದಿನ ಯಾವ ಪೊಲೀಸ್ ಸ್ಟೇಷನ್ ಹಾಗಾದ್ರೆ ಕ್ಲೋಸ್ ಆಗ್ತದೆ ಗೊತ್ತಾ? ಇದು ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ ಸಿದ್ದಾಪುರ 7 ಕೋಟಿ ರಾಬರಿ ಕೇಸ್. ರಾಬರಿಯಾದ ಹಣವನ್ನೆಲ್ಲ ಬೆಂಗಳೂರು ದಕ್ಷಿಣ ವಿಭಾಗದ ಪೊಲೀಸರು ರಿಕವರಿ ಮಾಡಿದ್ರು. 4-5 ತಂಡಗಳಿಂದ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ರು. ರಿಕವರಿ ಆದ ಹಣವನ್ನೆಲ್ಲ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿಯೇ ಪೊಲೀಸರು ಇರಿಸಿದ್ದಾರೆ. ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ರಾಬರಿಯಾಗಿದ್ದ 5 ಕೋಟಿಗೂ ಅಧಿಕ ಹಣ ಇದೆ. ಇದರಿಂದ ಪ್ರತಿದಿನ ಭಯದಲ್ಲಿಯೇ ಪೊಲೀಸ್ ಠಾಣೆಯಲ್ಲಿಯೇ ನೈಟ್ ಬೀಟ್ ಸಿಬ್ಬಂದಿಗಳು ಇರುವಂತಾಗಿದೆ. ಯಾವುದೇ ಪ್ರಾಪರ್ಟಿಯನ್ನ ಸೀಸ್ ಮಾಡಿದ ನಂತರ ಪಿಎಫ್ ಹಾಕಿ ಅದನ್ನ ಕೋರ್ಟಿಗೆ ಕಳಿಸಲಾಗುತ್ತದೆ. ಈ ಪ್ರಕರಣದಲ್ಲಿಯೂ ಸಹ ರಾಬರಿಯಾಗಿದ್ದ ಹಣವನ್ನೆಲ್ಲ ರಿಕವರಿ ಮಾಡಿ ಇದೀಗ ಸೀಸ್ ಮಾಡಲಾಗಿದೆ. ಅದಕ್ಕೆ ಕಾನೂನಾತ್ಮಕವಾಗಿ ಪಿಎಫ್ ಸಹ ಹಾಕಿ ಕೋರ್ಟ್ಗೆ ಅಪ್ಲಿಕೇಶನ್ ಸಹ ಪೊಲೀಸರು ಕಳಿಸಿದ್ದಾರೆ. ಈಗ ಇದು ನಮ್ಮದೇ ಹಣ ಎಂದು ಸಿಎಂಎಸ್ ಕಂಪನಿಯ ಅಧಿಕಾರಿಗಳು ಕೋರ್ಟ್ ಮೊರೆ ಹೋಗಬೇಕು. ನಂತರ ಕೋರ್ಟ್ ಅದನ್ನ ಪರಿಶೀಲಿಸಿ ಸಂಬಂಧಪಟ್ಟವರಿಗೆ ಹಣ ನೀಡುವಂತೆ ಪೊಲೀಸರಿಗೆ ನೋಟಿಸ್ ನೀಡುತ್ತೆ. ಆದ್ರೆ ಈ ಪ್ರಕರಣದಲ್ಲಿ ಸಾಕಷ್ಟು ವಿಳಂಬವಾಗ್ತಾ ಇದೆ. ಹೀಗಾಗಿ ಅಷ್ಟು ದೊಡ್ಡ ಮಟ್ಟದ ಹಣ ಇರೋದ್ರಿಂದ ಪೊಲೀಸ್ ಠಾಣೆಯಲ್ಲಿ ರಾತ್ರಿ ವೇಳೆಯೇ ಗೇಟ್ ಕ್ಲೋಸ್ ಮಾಡಲಾಗ್ತಾ ಇದೆ. ಯಾವುದೇ ವ್ಯಕ್ತಿಗಳು ರಾತ್ರಿ ವೇಳೆಯಲ್ಲಿ ಠಾಣೆಗೆ ಬಂದರೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸಲಾಗುತ್ತೆ. ಒಂದು ವೇಳೆ ಸಾರ್ವಜನಿಕರು ದೂರು ನೀಡಲು ಠಾಣೆಗೆ ಬಂದರೆ ಮಾತ್ರ ಒಳಗೆ ಬಿಡಲಾಗ್ತಿದೆ.